ಹಾಯ್ ಫ್ರೆಂಡ್ಸ್. ಸೊ ಸೆಕ್ಷುವಲ್ ಇಶ್ಯೂಸ್ ಬಗ್ಗೆ ಅಥವಾ ಒಂದು STD ಅಥವಾ HIV ಬಗ್ಗೆ ನಮ್ಮ ಒಂದು ಆಡಿಯನ್ಸ್ಗೆ ತುಂಬ ಡೌಟ್ ಇರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಅವಾಗವಾಗ ಒಂದು ಕ್ವಶನನ್ನು ಹಾಕ್ತಾ ಇರ್ತಾರೆ. ಇವತ್ತೊಂದು ಕೇಸ್ ಬಗ್ಗೆ ಜೊತೆಗೆ ಆ HIV ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತಾರೆ. ನಮ್ಮ ವಿಡಿಯೋದಲ್ಲಿ ಒಂದು ಸೆಕ್ಸ್ ಪ್ರಾಬ್ಲಮ್ ಮೆನ್ನಲ್ಲಿರ್ಬೋದು, ಉಮ್ಮದಲ್ಲಿರ್ಬೋದು, ಮತ್ತು ಪೆನ್ನಿಸ್ ಮತ್ತು ವೆಜಿನಾದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ತಮ್ಮಲ್ಲಿ ಏನಾದರೂ ಒಂದು ಡೌಟ್ ಇತ್ತು ಅಂದರೆ ಎನಿ ಡೌಟ್, ಸೆಕ್ಸ್ ಪ್ರಾಬ್ಲಮ್ ಅಥವಾ ಇನ್ಫೆಕ್ಷನ್ ಏನೇ ಇದ್ರೂ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕ್ವಶನ್ ಹಾಕಿ. ನಾವು ಫ್ರೀ ಇದ್ದಾಗ ಬೇಗ ಆನ್ಸರ್ ಕೊಡ್ತೇವೆ, ಕೆಲವೊಂದು ಟೈಮ್ ಅದು ಲೇಟ್ ಆಗುತ್ತೆ. ಆದರೆ ಆನ್ಲೈನ್ ಅಥವಾ ಇನ್ಕ್ಲಿನಿಕ್ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಒಂದು ಈ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಅವಾಗ ಒಂದು ಕನ್ಸಲ್ಟೇಷನ್ ಅಂತೇಳಿ ಕೊಡ್ತೇವೆ. ಸೊ ಕೇಸ್ ಎಕ್ಸಾಂಪಲಿಗೆ ಬಂದರೆ, ಈ ಹುಡುಗ ಒಂದು ಲಾಸ್ಟ್ ವೀಕ್ ಬಂದಿದ್ದು 24 ಇಯರ್ಸ್, ಒಂದು ಬ್ಯಾಂಕ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾನೆ. ಲಾಸ್ಟ್ 1 ಇಯರ್ ಬ್ಯಾಕು ಒಂದು ಹುಡುಗಿ ಪರಿಚಯ ಆಯಿತು. ಅದು ಪರಿಚಯ ಕಂಟಿನ್ಯೂ ಆಗ್ತಾ ಇಬ್ಬರಲ್ಲಿ ಒಂದು ಬಾಂಡಿಂಗ್ ಬಿಲ್ಡಪ್ ಆಯಿತು. ಲಾಸ್ಟ್ ವೀಕ್ ಆಲ್ ಆಫ್ ಸಡನ್ ಇಬ್ಬರು ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತೇಳಿ ಮೂವ್ ಆದರು ವಿತೌಟ್ ಪ್ರೊಟೆಕ್ಷನ್. ಅಂದರೆ ಯಾವುದು ಕಾಂಡೋಮ್ ಅಥವಾ ಏನು ಪ್ರೊಟೆಕ್ಷನ್ ಇಲ್ಲದೆ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಆಯಿತು. ಈ ಹುಡುಗ ಏನು ಮಾಡ್ತಾನೆ, ನೆಕ್ಸ್ಟ್ ಡೇ ತನ್ನ ಒಂದು ಫ್ರೆಂಡಿಗೆ ಖುಷಿಯಾಗಿ ಹೇಳ್ತಾನೆ, ಸೊ ನಾನು ಆ ಹುಡುಗಿ ಜೊತೆಗೆ ಒಂದು ಸೆಕ್ಸ್ ಮಾಡಿದೆ ಅಂತೇಳಿ. ಆ ಫ್ರೆಂಡಿಗೆ ತಕ್ಷಣ ಶಾಕ್ ಆಗತ್ತೆ. ಏನೋ ನೀನು ಏನಾದರೂ HIV ಬಂದರೆ ಅಥವಾ ಏನಾದ್ರು ಇನ್ಫೆಕ್ಷನ್ ಬಂದರೆ ಏನು ಮಾಡ್ತೀಯ ಅಂತೇಳಿ. ಅವನಷ್ಟು ಹೇಳ್ತಿದ್ದಂಗೆ ಈ ಹುಡುಗನಿಗೆ ತುಂಬಾ ಭಯ ಆಯಿತು. ತಕ್ಷಣವೇ ಒಂದು ಆಫೀಸಲ್ಲಿ ಹೇಳಿ ಪರ್ಮಿಷನ್ ತಗೊಂಡು ಕ್ಲಿನಿಕ್ಕಿಗೆ ಬಂದ. ಅವನು ಕ್ಲಿನಿಕ್ಕಿಗೆ ಬಂದಾಗ ತುಂಬ ಒಂದು ಭಯದಲ್ಲಿದ್ದ, ತುಂಬ ಡಲ್ಲಾಗಿದ್ದ, ಜೊತೆಗೆ ಕಣ್ಣಲ್ಲಿ ಒಂಥರ ನೀರು ತುಂಬಿಕೊಂಡಿತ್ತು. ಅವನಿಗೆ ಬ್ರೀಫ್ ಸೆಕ್ಷುವಲ್ ಹಿಸ್ಟ್ರಿ ತಗೊಂಡಾಗ ಅವನು ಲಾಸ್ಟ್ ವೀಕು ಒಂದು ಹುಡುಗಿ ಜೊತೆಗೆ ಸೆಕ್ಸ್ ಮಾಡಿದ್ದ ವಿತೌಟ್ ಪ್ರೊಟೆಕ್ಷನ್. ಸೊ ಅವನನ್ನು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದೆ, ಸೆಕ್ಷುವಾಲಿಟಿ ಎಜುಕೇಷನ್ ಕೌನ್ಸಿಲಿಂಗ್ ಮಾಡಿದೆ. ಸೊ ಒಂದು ಕೆಲವೊಂದು ಇನ್ವೆಸ್ಟಿಗೇಷನನ್ನು ಅಡ್ವೈಸ್ ಮಾಡಿ ಒಂದು ಮೆಡಿಕೇಶನ್ ಅಂತೇಳಿ ಕೊಟ್ಟು ಕಳಿಸಿದ್ವಿ. ಈಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ, ಒಂದು 20 to 24 ಇಯರ್ಸಲ್ಲಿ ಒಂದು ಅರ್ನಿಂಗ್ ಅಂತ ಶುರು ಆಗುತ್ತೆ. ಜೊತೆಗೆ ಒಂದು ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ವಿತೌಟ್ ಪ್ರೊಟೆಕ್ಷನ್. ಅನ್ನೋನ್ ಅಥವಾ ಎಂಥದೇ ಗೊತ್ತಿರೋರಿದ್ರೂ ವಿತೌಟ್ ಪ್ರೊಟೆಕ್ಷನ್ ಮಾಡಿದಾಗ ಇನ್ಫೆಕ್ಷನ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಈ ಏಜಲ್ಲಿ ಒಂದು ಸೆಕ್ಷುವಲ್ ಅಲರ್ಜಿ ಜಾಸ್ತಿ ಇರೋದ್ರಿಂದ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಒಂದು ಮ್ಯಾಸ್ಟರ್ಬೇಷನ್ ಅಕೇಶನಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸೆಕ್ಷುವಲ್ ಅಲರ್ಜಿನ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇಂಪಾರ್ಟೆಂಟ್ ಟಾಪಿಕಿಗೆ ಬಂದರೆ, ಒಂದು 3 ways HIV ವೆರಿ ಕಾಮನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಂಬರ್ 1 ಅಂದರೆ, ಸೊ HIV ಇರೋರ ಜೊತೆಗೆ ಸೆಕ್ಸ್ ಮಾಡಿದಾಗ, ಈಗ ಕೆಲವೊಂದು ಕೇಸ್ ಹೇಗೆ ಬರ್ತಾರೆ ಅಂದರೆ, ಸರ್ ನೆನ್ನೆ ನಾನು ಸೆಕ್ಸ್ ಮಾಡಿದ್ದೆ ಅಥವಾ ಇವತ್ತು ಬೆಳಗ್ಗೆ ನಾನು ಸೆಕ್ಸ್ ಮಾಡಿದ್ದೆ, ಸರ್ HIV ಬಂದರೆ ಏನು ಮಾಡೋದು? ಬಟ್ HIV ಇರೋಂಥರ ಜೊತೆ ಸೆಕ್ಸ್ ಮಾಡಿದಾಗ ಮಾತ್ರ HIV ಬರೋ ಸಾಧ್ಯತೆ ಇರುತ್ತೆ. ಸೆಕೆಂಡ್, ಆ HIV ಇದ್ರೂ ಅವ್ರು HIV ಟ್ರೀಟ್ಮೆಂಟಲ್ಲಿ ಇದ್ದರು ಆವಾಗ ವೈರಲ್ ಲೋಡ್ ಕಡಿಮೆ ಇರುತ್ತೆ. ಆವಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದ್ರೂ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಥರ್ಡ್ ಮತ್ತು ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ, ಮ್ಯೂಕಸ್ ಮೆಮ್ಬ್ರೇನಿಂದ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವೆಜೇನಾ ಇರ್ಬೋದು, ಪೆನ್ನಿಸ್ ಅಂದರೆ ಯುರೆತ್ರ ಅದಿರ್ಬೋದು, ಏನಸ್ ಅಂದರೆ ನಾವೇನು ಮೋಷನ್ ಮಾಡ್ತೀವಲ್ಲ ಆ ಜಾಗದಿಂದ ಇರ್ಬೋದು, ವೆರಿ ರೇರ್ ಥ್ರೋಟ್. ಈ ಮ್ಯೂಕಸ್ ಮೆಮ್ಬ್ರೇನ್ಗಳಲ್ಲಿ ಅದು HIV ವೈರಸ್ ಕೂತಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಅದು ಬಿಟ್ಟು ಒಂದು ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಅಥವಾ ಒಂದು ಹಗ್ ಮಾಡೋದ್ರಿಂದ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ, ಅಥವಾ ಅವನೇನಾದ್ರು ಕೆಮ್ಮಿದ್ರೆ, ಸೀನ್ ಇದ್ರೆ, ಅಥವಾ ಒಂದೇ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ, ಈ ಕಾರಣದಿಂದ ಯಾವುದೇ ಕಾರಣಕ್ಕೂ HIV ಸ್ಪ್ರೆಡ್ ಆಗೋದಿಲ್ಲ. ಸೊ ಇನ್ನೂ ನಿಮ್ಮಲ್ಲಿ ಏನಾದ್ರು ಆ ಥರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕ್ವಶನ್ ಹಾಕ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.